ಹಾಯ್, ಮಾರ್ನಿಂಗ್ ಟಿಫನ್ ಬಿಸಿಬೇಳೆಬಾತ್ ಫಟಾಫಟ್ ಅಂತ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಿಮ್ಗೆ ಇಷ್ಟವಾಗಿರೋ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಹಸಿ ಬಟಾಣಿನೂ ತೊಗೊಂಡಿದ್ದೀನಿ. ಅದನ್ನು ಒಗ್ಗರಣೆಯಲ್ಲಿ ತೋರಿಸ್ತೀನಿ ಹಸಿ ಇರೋದ್ರಿಂದ. ಆ ಒಂದು ಕುಕ್ಕರ್ ತೊಗೊಂಡು ಅದರಲ್ಲಿ ನಿಮಗೆ ಎಷ್ಟು, ನಾನಿಲ್ಲಿ 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ, 1 ಲೋಟ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಹೆಸರುಬೇಳೆನೂ ಕೂಡ ಹಾಕೋತಾರೆ, ನಾನಿಲ್ಲಿ ಹಾಕ್ಕೊಂಡಿಲ್ಲ. ನಿಮ್ಗೆ ಬೇಕಿದ್ದರೆ ನೀವು ಹಾಕೋಬೋದು. ಹಾಗೆ ಹೆಚ್ಚಿಟ್ಕೊಂಡಿರೋ ಎಲ್ಲ ತರಕಾರಿಗಳನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಈಗ ನಾವು ಯಾವ ಅಳತೆಯಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದ್ರ 4ರಷ್ಟು ನೀರು ಹಾಕಬೇಕು. ಈಗ 1 ಲೋಟ ಅಕ್ಕಿ ತೊಗೊಂಡ್ರೆ ಅದರ 4ರಷ್ಟು ನೀರು ಹಾಕಬೇಕು. ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಕೂಗೋಕೆ ಇಟ್ಬಿಡಿ. ನೆಕ್ಸ್ಟ್ ಇಲ್ಲಿ ನಾವಿಲ್ಲಿ ಒಂದು ಬಾಣಲೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಬಿಸಿಬೇಳೆಬಾತ್ಗೆ. ಫಸ್ಟು ಆಯಿಲು, ಆಮೇಲೆ ಸಾಸಿವೆ, ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಟೊಮೆಟೊ, ಹಸಿ ಬಟಾಣಿ ಹೇಳಿದ್ನಲ್ಲ, ಹಸಿ ಬಟಾಣಿನ ಇಲ್ಲಿ ಒಗ್ಗರಣೆಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ಈ ಕಡೆ ನೋಡಿ, ಕುಕ್ಕರ್ ವಿಶಿಲ್ ಕೂಗು, 3 ವಿಶಿಲ್ ಕೂಗಿದ್ರೆ ಸಾಕು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆಹಣ್ಣಿನ ರಸನ ಹಾಕ್ಕೊಳ್ಳಿ. ಹುಳಿಗೆ ಟೊಮೊಟೊನ ಹಾಕ್ಕೊಂಡಿರ್ತೀವಿ, ಆದರೂ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳಿ. ಆಮೇಲೆ ಬಿಸಿಬೇಳೆಬಾತ್ ಪೌಡರು, ನಿಮ್ಮ ಕ್ವಾಂಟಿಟಿ ಎಷ್ಟಿದೆಯೋ ನೋಡಿಕೊಂಡು ಅಷ್ಟು ಕ್ವಾಂಟಿಟಿಗೆ ಬಿಸಿಬೇಳೆಬಾತ್ ಪೌಡರ್ನ ಹಾಕ್ಕೊಳ್ಳಿ. ಚೆನ್ನಾಗಿ 1-2-3 ನಿಮಿಷ ಅದನ್ನು ಕೈ ಆಡಿಸಿದ್ರೆ ಒಗ್ಗರಣೆ ರೆಡಿ ಆಗುತ್ತೆ. ಈ ಕಡೆ ನಾವು ಬೇಯಕ್ಕಿಟ್ಟಿರೋ ಕುಕ್ಕರ್ ಕೂಡ ಕೂಗಿ ವಿಷಲ್ ಹೋಗಿದೆ, ತಣ್ಣಗಾಗಿದೆ ನೋಡಿ. ಮಾರ್ನಿಂಗ್ ಟೈಮಲ್ಲಿ ಬಿಸಿ ಬಿಸಿಯಾಗಿರೋ ಬಿಸಿಬೇಳೆಬಾತ್ ಮಾಡ್ಕೊತೀನಿ, ಸೂಪರಾಗಿರುತ್ತೆ ನೋಡಿ. ಅನ್ನ ಈ ರೀತಿ ಬೆಂದಿರಬೇಕು. ಅದಕ್ಕೆ ನಾವು ಮಾಡಿಟ್ಕೊಂಡಿರೋ ಒಗ್ಗರಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನೀರು ಇನ್ನೂ ಸ್ವಲ್ಪ ಬೇಕು, ಅದು ತುಂಬ ಗಟ್ಟಿಯಾಗಿದೆ ಅನ್ನಿಸ್ತಿದ್ರೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ. ಬಿಸಿ ಬಿಸಿಯಾಗಿರೋ ಬಿಸಿಬೇಳೆಬಾತ್ ರೆಡಿಯಾಗಿದೆ. ಖಾರ ಬೂಂದಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.